ಸುಬ್ಬಾಸುಬ್ಬಿಯ ಕಥೆ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಸುಪ್ರೀಂ ಕೋರ್ಟ್ ಜಾಮೀನನ್ನ ರದ್ದು ಮಾಡಿದ ನಂತರ ಈಗ ಮತ್ತೆ ದರ್ಶನ್ನನ್ನ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂಥದ್ದಿದೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋಕ್ಕೆ ಈಗ ಎಲ್ಲ ರೀತಿಯಾದಂಥ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ ಅನ್ನೋದು ಬರ್ತಾ ಇದೆ. ಸೊ ಪರಪ್ಪನ ಅಗ್ರಹಾರದಲ್ಲಿ ಕೊಲೆ ಆರೋಪಿ ದರ್ಶನ್ ಇರೋದು ಈಗ ಸದ್ಯಕ್ಕೆ ಶಿಫ್ಟ್ ಮಾಡುವ ಬಗ್ಗೆ ಇವತ್ತು ಜೈಲಾಧಿಕಾರಿಗಳ ಸಭೆ ಮಾಡಿ ನಿರ್ಧಾರವನ್ನ ಮಾಡ್ತಾರಂತೆ. ಡಿ ಗ್ಯಾಂಗ್ ಸದಸ್ಯರ ಶಿಫ್ಟ್ ಮಾಡಬೇಕಾ ಅಥವಾ ಬೇಡವಾ ಅನ್ನುವಂಥ ಚರ್ಚೆ ಈಗ ಇದೆ. ಟ್ರಯಲ್ ಶುರುವಾದರೆ ಕೋರ್ಟ್ಗೆ ಹಾಜರು ಪಡಿಸೋದು ಕಷ್ಟ ಆಗುತ್ತೆ ಬಳ್ಳಾರಿ ಜೈಲಿಗೆ ಕರ್ಕೊಂಡು ಹೋದ್ರೆ. ಹಾಗಾಗಿ ಬಳ್ಳಾರಿಯಿಂದ ಬೆಂಗಳೂರು ಕರ್ಕೊಂಡು ಬರೋದು ಕಷ್ಟ ಆಗುತ್ತೆ. ಹಾಗಾಗಿ ಪರಪ್ಪನ ಅಗ್ರಹಾರದಲ್ಲಿಯೇ ಆರೋಪಿಗಳನ್ನು ಇಡುವಂತಹ ಸಾಧ್ಯತೆ ಇದೆ. ಇತರೆ ಕೈದಿಗಳ ಬ್ಯಾರೆಕ್ಗೆ ಶಿಫ್ಟ್ ಮಾಡಬೇಕಾ ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಈಗ ನಡೀತಾ ಇದೆ. ಅಧಿಕಾರಿಗಳು ಆ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಪರಪ್ಪನ ಅಗ್ರಹಾರದಲ್ಲೇನೆ ಇರುವಂತಹ ಸಾಧ್ಯತೆ ಬಹುತೇಕವಾಗಿದೆ. ಕಾರಣ ಸೆಪ್ಟೆಂಬರ್ ತಿಂಗಳಿನಿಂದ ಈಗಾಗಲೇ ಚಾರ್ಜ್ ಅನ್ನು ಫ್ರೇಮ್ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಮಾನ್ಯ ನ್ಯಾಯಾಧೀಶರು ಹೇಳಿದ್ದಾರೆ. ಇನ್ನೊಂದು 20 ದಿನಗಳವರೆಗೂ ಕೂಡ ಕಾಯಬೇಕಾಗತ್ತೆ. ಅದಾದ ನಂತರ ಟ್ರಯಲ್ ಆರಂಭವಾಗುತ್ತೆ. ವಿಚಾರಣೆ ಕೂಡ ಆರಂಭವಾಗ್ತಾ ಇದ್ದಂತೆಯೇ ಈ ನಿಟ್ಟಿನಲ್ಲಿ ಬಳ್ಳಾರಿಯಿಂದ ಕರ್ಕೊಂಡು ಬಂದು ಕೋರ್ಟ್ಗೆ ಹಾಜರುಪಡಿಸೋದು ಸ್ವಲ್ಪ ಕಷ್ಟ ಆಗತ್ತೆ. ಪ್ರತಿ ಬಾರಿಯೂ ಕೂಡ ಹೋಗು ಕರ್ಕೊಂಡು ಬಾ ಅನ್ನುವಂಥದ್ದಾಗುತ್ತೆ. ಡೇ ಬೈ ಡೇ ಹಿಯರಿಂಗ್ ಆಗ್ಬಿಟ್ರಂತೂ ಇನ್ನೂ ಕಷ್ಟ ಆಗಿಬಿಡುತ್ತೆ. ಆ ನಿಟ್ಟಿನಲ್ಲಿ ಈಗ ಪರಪ್ಪನ ಅಗ್ರಹಾರದಲ್ಲೇ ಇಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಬಹುದೊಡ್ಡದಾಗಿರುವಂಥ ಸವಾಲು ಏನು ಅಂತ ಅಂದರೆ, ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿಬಿಟ್ರೆ ಸೆಪ್ಟೆಂಬರ್ನಿಂದ ನಾವು ಚಾರ್ಜ್ ಫ್ರೇಮ್ ಮಾಡಿ ವಿಚಾರಣೆ ಟ್ರಯಲನ್ನು ಆರಂಭ ಮಾಡ್ತೀವಿ ಅನ್ನುವಂಥದ್ದನ್ನು ಏನು ಹೇಳಿದರು ಕೆಳಹಂತದ ನ್ಯಾಯಾಲಯದಲ್ಲಿ. ಸೊ ಆ ನಿಟ್ಟಿನಲ್ಲಿ ವಿಚಾರಣೆಗೆ ಇವರನ್ನ ಆರೋಪಿಗಳನ್ನು ಹಾಜರುಪಡಿಸಲೇಬೇಕಾಗತ್ತೆ. ಆ ಸಂದರ್ಭದಲ್ಲಿ ಬಲು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಪರಪ್ಪನ ಅಗ್ರಹಾರದಲ್ಲೇ ಇಡುವಂಥದ್ದು ಎಷ್ಟರ ಮಟ್ಟಿಗೆ ಸಾಧ್ಯತೆ ಇದೆ? ಅರುಣ್, ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ 2ನೇ ಬಾರಿ ಬಂಧನವಾಗಿ ಜೈಲಿಗೆ ಹೋಗಿರುವಂಥ ನಟ ದರ್ಶನ್ ಅವರನ್ನು ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರಿಸ್ಕೊಂಡಿರುವಂಥದ್ದು. ಮುಂದಿನ ಸೋಮವಾರದವರೆಗೂ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರಿಸ್ಕೊಳ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ಯಾಕಂದರೆ ಇವತ್ತು ಅಧಿಕಾರಿಗಳು ಸಭೆಯನ್ನು ಮಾಡಿ ದರ್ಶನ್ ಅವರನ್ನು ಅಲ್ಲೇ ಇಟ್ಕೋಬೇಕಾ ಅಥವಾ ಈ ಹಿಂದೆ ಬಳ್ಳಾರಿ ಜೈಲಲ್ಲಿ ಇದ್ದಂಥ ಬಳ್ಳಾರಿ ಜೈಲಿಗೆ ಕಳಿಸ್ಬೇಕಾ ಅನ್ನುವಂಥ ತೀರ್ಮಾನವನ್ನು ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಅದರ ಜೊತೆಗೆ ಬಹಳ ಪ್ರಮುಖವಾದ ಒಂದು ಅಂಶವನ್ನು ಮುನ್ನೆಲೆಗೆ ಬರ್ತಾ ಇರುವಂಥದ್ದು, ಈಗ ನೆಕ್ಸ್ಟ್ ಮಂತಿಂದ ಟ್ರಯಲ್ ಶುರು ಆಗುತ್ತೆ. ಟ್ರಯಲ್ ಶುರುವಾದಂಥ ಸಂದರ್ಭದಲ್ಲಿ ಆರೋಪಿಗಳನ್ನು ಕರೆದುಕೊಂಡು ಬರುವಂಥ ಕೆಲಸ ಮಾಡಬೇಕಾಗತ್ತೆ. ಹಾಗಾಗಿ ಬಳ್ಳಾರಿಯಿಂದ ದರ್ಶನ್ ಅವರನ್ನು ಬೆಂಗಳೂರಿಗೆ ಕರೆದುಕೊಂಡು ಬಂದು ಬೆಂಗಳೂರಿಂದ ಬಳ್ಳಾರಿಗೆ ಕರೆದುಕೊಂಡು ಹೋಗಲಿಕ್ಕೆ ಸವಾಲಿನ ವಿಚಾರವಾಗುತ್ತೆ. ಯಾಕಂದರೆ ಅವರು ಹೊರಗಡೆ ಬರ್ತಾರೆ ಅನ್ನುವಂಥ ವಿಚಾರವನ್ನು ತಿಳಿದು ಅವರ ಅಭಿಮಾನಿಗಳು ಕೂಡ ಬಂದು ಗಲಾಟೆ ಮಾಡುವ ಮತ್ತು ಬೇರೆ ಕಡೆ ಅನಾಹುತಗಳಾಗುವ ಸಾಧ್ಯತೆಗಳು ಇರುತ್ತೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈ ಎಲ್ಲ ಜವಾಬ್ದಾರಿಯಿಂದ ಪೊಲೀಸರು ಒಂದು ಸಭೆಯನ್ನು ಮಾಡಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರಿಸ್ಕೊಳ್ಳಲಿಕ್ಕೆ ಎಲ್ಲ ರೀತಿಯ ಪ್ಲಾನನ್ನು ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಈಗ ಅದರ ಜೊತೆಗೆ ಅವರ ಅಂದರೆ ದರ್ಶನ್ ಪರ ವಕೀಲರು ಕೂಡ ಒಂದು ಅಬ್ಜೆಕ್ಷನನ್ನು ಹಾಕ್ಕೊಂಡು ಬೆಂಗಳೂರಿನಲ್ಲೇ ಇರಿಸಬೇಕು. ಯಾಕಂದರೆ ಆರೋಪಿಯಿಂದ ಎಲ್ಲ ರೀತಿಯ ಮಾಹಿತಿಯನ್ನು ಪಡೆದುಕೊಳ್ಬೇಕು ನಾವು. ಹಾಗಾಗಿ ಬಳ್ಳಾರಿ ಜೈಲಿಗೆ ಹೋಗಿ ಪ್ರತಿದಿನವೂ ಹೋಗಿ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಕಷ್ಟ ಸಾಧ್ಯವಾಗುತ್ತೆ. ಹಾಗಾಗಿ ಆರೋಪಿ ಆಗಿರುವಂಥ ದರ್ಶನ್ ಅವರನ್ನು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರಿಸಬೇಕು ಅನ್ನುವಂಥ ಮನವಿಯನ್ನು ಮಾಡ್ಕೊಳ್ಳಿಕ್ಕೆ ಸೋಮವಾರ ಒಂದು ಅಬ್ಜೆಕ್ಷನ್ ಕೂಡ ಹಾಕ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಅರುಣ್, ಓಕೆ, ಈಗ ಎಲ್ಲ ಆರೋಪಿಗಳು ಕೂಡ ಪರಪ್ಪನ ಅಗ್ರಹಾರದಲ್ಲೇ ಇರುವಂಥ ಯೋಚನೆ ಆಗೇ ಆಗುತ್ತೆ. ಈ ವಿಚಾರದಲ್ಲಿ ಟ್ರಯಲ್ ಯಾವಾಗಿಂದ? ಸೆಪ್ಟೆಂಬರಲ್ಲಿ ಶುರುವಾಗುತ್ತಾ? ಕಾರಣ ಇದು ಡೇ ಬೈ ಡೇ ಹಿಯರಿಂಗ್ ಏನಾದರೂ ಆಗುತ್ತಾ ನಾಗೇಶ್? ಆ ನಿಟ್ಟಿನಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿಕೊಳ್ಳುತ್ತೆ ಅವರು ಪರಪ್ಪನ ಅಗ್ರಹಾರದಲ್ಲಿರೋದು. ನಾಗೇಶ್, ಖಂಡಿತವಾಗ್ಲೂ ಅರುಣ್, ಬಹಳ ಪ್ರಮುಖವಾಗಿ ಸುಪ್ರೀಂ ಕೋರ್ಟನ್ನು ಆದೇಶ ಬರುವಂಥ ಸಂದರ್ಭದಲ್ಲೇ ಈ ಪ್ರಕರಣದ ತನಿಖೆಯನ್ನು ತ್ವರಿತವಾಗಿ ಮುಗಿಸಬೇಕು ಅನ್ನುವಂಥ ಆದೇಶವನ್ನು ಮಾಡಿರೋದ್ರಿಂದ ಈಗಾಗಲೇ ಆರೋಪಿಗಳನ್ನು ಬೆಂಗಳೂರು ಜೈಲಿನಿಂದ ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ಪ್ರತಿ ಬಾರಿಯೂ ಕರೆದುಕೊಂಡು ಬರಲಿಕ್ಕೆ ಕಷ್ಟವಾಗುತ್ತೆ ಅನ್ನುವಂಥ ತೀರ್ಮಾನಕ್ಕೆ ಅಧಿಕಾರಿಗಳು ಕೂಡ ಬಂದಿರುವಂಥ ಕಾರಣಕ್ಕಾಗಿ ಅವರನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರಿಸ್ಕೊಂಡ್ರೆ ಡೇ ಬೈ ಡೇ ಅಂದರೆ ಮುಂದಿನ ಸೆಪ್ಟೆಂಬರ್ನಿಂದ ಈ ಒಂದು ಟ್ರಯಲ್ ಸ್ಟಾರ್ಟ್ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಗಳು ಕೂಡ ನಡೆದಿದೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಹಾಗಾಗಿ ಪ್ರತಿ ಬಾರಿ ಕೂಡ ಡೇ ಬೈ ಡೇ ಅಥವಾ ಒಂದು ವಾರದಲ್ಲಿ 2ರಿಂದ 3 ಬಾರಿ ಕರೆದುಕೊಂಡು ಬರುವ ವ್ಯವಸ್ಥೆಯನ್ನು ಮಾಡುವ ಕೆಲಸವನ್ನು ಕೂಡ ಮಾಡುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಗಳು ಈಗ ಗೊತ್ತಾಗ್ತಿರುವಂಥದ್ದು. ಅರುಣ್, ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.